ನನ್ನ ಹಿಂದೆ ನೋಡ್ತಿದ್ದೀರಲ್ವಾ ಸಾವಿರಾರು ಸೀರೆಗಳಿದಾವೆ ಇಲ್ಲಿ. ಈಗ ಆ ಸೀರೆಗಳ ಬಗ್ಗೆ ಮಾಹಿತಿಯನ್ನ ಹೇಳ್ತಾರೆ. ಇದು ನೋಡಿ ಸರ್, ಇದು ಟಮ್ ಅಂತ ಇದು. ಟಮ್ ಟಮ್ ಅಂತ ಹೆಸರು ಇಟ್ಟಿ ನಾವು. ನೀವ್ ಇಟ್ಟಿದ್ದೀರಾ? ನಾವ್ ಇಟ್ಟಿದ್ದೀವಿ ಹೆಸರು. ಓಕೆ ಓಕೆ. ಟಮ್ ಅಂತ. ಟಮ್ ಅಂತ ಯಾಕೆ ಕರೀತೀರಿ? ಇದು ಒಂದು ಸಿಗ್ನ ಹೆಸರು ಕರಿಯಕ್ ಬೇಕಲ್ರಿ. ಓಕೆ ಓಕೆ, ಕರಿಯಾಕ್ ಬೇಕು ಅನ್ನೋ ಕಾರಣಕ್ಕೆ ಒಂದು ಹೆಸರು ಬೇಕಲ್ಲ, ಎಲ್ಲ ಸೀರೆ ಒಂದು. ಯಾವಾಗಿಂದ ಹಂಗ್ ಕರಿತಿದ್ದೀರಾ ಟಮ್ ಅಂತ? ನೀವು ಇವಾಗ ಪೆನ್ಸಿಲ್ ಡಿಸೈನ್ ಚಾಲು ಮಾಡಿದೆ 2 ವರ್ಷ ಆತಿದ್ದು. ಹೌದಾ? ಮೊದಲ ಇದು ಬದ್ಲಿ ಇತ್ತಿದ್ದು, ಡಿಸೈನ್ ಬದ್ಲಿ ಮಾಡಿವಲ್ಲ, ಹಿಂಗಾಗಿ ಅದಕ್ಕೆ ನಾವು ಏನೈತೆ ಇದು ಟಮ್ ಅಂತ ಇಟ್ಟಿವಿ. ಸ್ನೇಹಿತರೆ, ನೀವ್ ಯಾರಾದ್ರೂ ಇದು ಟ್ರೆಂಡಿಂಗ್ ಅಂತ ನೋಡಿ, ಈ ಟ್ರೆಂಡಿಂಗ್ ಸೀರೆನ ನೀವು ಹೋಗಿ ಕೇಳ್ಬೇಕು ಅಂದ್ರೆ ಟಮ್ ಸೀರೆ ಅಂತ ಕೇಳಿದ್ರೆ ಇಲ್ಕಲಲ್ಲಿ ಯಾರಾದ್ರೂ ತೋರಿಸ್ತಾರೆ. ನೋಡಿ ಕಾಣಿಸ್ತಾ ಇದಾವಲ್ವಾ, ಸುಮಾರು 1 2 3 4 5 6 7 8 9 ಡಿಫ್ರೆಂಟ್ ಆಫ್ ಕಲರ್ಸ್ ಇದಾವೆ. ನೋಡ್ಬಹುದು ಇಲ್ಲಿ. ಇದಕ್ಕೆ ಯಾವ ಕಲರ್ ಅಂತೀರಾ? ಯೆಲ್ಲೋ ಗ್ರೀನ್ ಮಿಕ್ಸ್. ಓಕೆ, ಇದು ಯೆಲ್ಲೋ ಗ್ರೀನ್ ಸೇರಿ ಅದೇ ಸೇಮ್ ಟಮ್. ಇದು ಚಾಕ್ಲೇಟ್ ಕಲರ್, ಇದಾದ್ಮೇಲೆ ಇದು ಮೆಜೆಂಟಾ. ಓಕೆ, ಮೆಜೆಂಟಾ ಕಲರ್, ರಾಣಿ ಪಿಂಕ್. ಓಕೆ, ಡಾರ್ಕ್ ಬ್ಲೂ, ಗ್ರೀನ್, ಬ್ಲೂ ಬ್ಲಾಕ್. ಓಕೆ, ಬ್ಲಾಕ್ ಅಂಡ್ ವೈಟ್, ಯೆಲ್ಲೋ ಬ್ಲೂ. ಎಲ್ಲಾ ಕಡೆ ವೈಟ್ ಇರುತ್ತೆ, ಎಕ್ಸ್ಟ್ರಾ ಕಲರ್ ಮಾತ್ರ ಮಿಕ್ಸ್ ಆಗಿರುತ್ತೆ ಅಲ್ವಾ? ಸೊ ವೈಟ್ ಇಲ್ಲಿ ಚಕ್ಸ್ಗೆ ಹೌದೌದು, ನೀವು ಚಕ್ಸ್ ಗೊತ್ತಾಗದೆ ವೈಟ್ ಮೇಲೆ ಅಲ್ವಾ? ಓಕೆ ಸ್ನೇಹಿತರೆ, ಇದೆಲ್ಲ ಟಮ್ ಸೀರೆ. ಓಕೆ, ಮತ್ತೆ ಬೇರೆ ಡಿಸೈನ್ಸ್ ಇದೆ ಬೇರೆ ಸ್ನೇಹಿತರೆ. ಇದು ಚದರಂಗ್ ಚಿಕ್ಕಿ ಮೀನ್ಸ್ ಹೆಂಗ್ ಐಡೆಂಟಿಫೈ ಮಾಡೋದು? ಇದು ಟೆಂಪಲ್ ಬಾರ್ಡರ್ ಇರುತ್ತೆ. ಇದು ಚಿಕ್ಕಿಪರ ಸಿಲ್ಕ್ ಅಲ್ಲಿ ಟ್ರೇಡ್ ಮಾರ್ಕ್. ಓಕೆ, ಇದು ಟೆಂಪಲ್ ಇದಿರ್ತಾರಣ? ಟೆಂಪಲ್ ತರ ಇದೆ. ಓಕೆ ಓಕೆ. ಮತ್ತೆ ಅದ್ರ ಮೇಲೆ ಲೈನಿಂಗ್ ಇರುತ್ತೆ ಜರದ್ದು. ಲೈಕ್ ಇದು ಬ್ಲೌಸ್. ಹಂಗ ಗೊತ್ತಾಗತ್ತೆ. ಇದು ಟೋಪ್ ಶರ್ಗು. ಓಕೆ, ಇದು ಟೋಪ್ ಶರ್ಗು. ಪಿಂಕೇ ಬರುತ್ತೆ. ಲೈಕ್ ಇದು ಫ್ಯಾಷನ್ ಅಪ್ಡೇಟ್. ಓಕೆ, ಇದು ಶರ್ಗು. ಇದ್ರ ಹಿಂದ್ಗಡೆ ಇರೋ ಬ್ಲೌಸ್. ಓಕೆ, ಇದು ಬ್ಲೌಸ್ ಯೂಸ್ ಮಾಡ್ಕೊಳ್ಳೋದಾ? ಓಕೆ, ಇದು ಪವರ್ ಲೂಮ್ ಅಲ್ಲಿ ನೀವಾಗನೇ ಡಿಸೈನ್ ಮಾಡಿ. ಓಕೆ, ಇದು ಪ್ರತಿ ಸೀರೆಗೂ ತಾನೇ ಡಿಸೈನ್ ಆಗುತ್ತೆ. ನೋಡ್ತಿದ್ದೀರಾ ಸ್ನೇಹಿತರೆ? ಓಕೆ, ಇದು ಚದರಂಗ ಚಿಕ್ಕಿ. ಇವ್ರು ಹಿಡ್ಕೊಂಡಿದಾರಲ್ವಾ, ಇದು ಟೋಪ್ ತೆನೆ ಸರಿಗೆ ಅಂತ ಹೇಳ್ಬಿಟ್ಟು ಈ ಕಡೆ ಇರೋದು ಬ್ಲೌಸ್ ಪೀಸಿಗೆ ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಬಾರ್ಡರ್ ಯಾವ ಕಲರ್ ಇರುತ್ತೆ, ಬ್ಲೌಸ್ ಪೀಸ್ ಕೂಡ ಅದೇ ಕಲರ್ ಇದೆ. ನೋಡ್ತಾ ಇದ್ರಲ್ವಾ, ಇದು ಬಟರ್ ಸಿಲ್ಕ್ ಅಂತೆ. ಸೊ ಇದು ಬಟರ್ ಸಿಲ್ಕ್ ಅಂತ ಐಡೆಂಟಿಫೈ ಮಾಡೋದು ಹೇಗೆ? ಗುರುತಿಸೋದು ಸಾಫ್ಟ್ ಇರುತ್ತೆ ಅಣ್ಣ, ಲೈಕ್ ಬೆಣ್ಣೆ ತರನೇ ಸಾಫ್ಟ್ ಇರುತ್ತೆ. ಸೆಮಿ ಸಿಲ್ಕ್ ಅಂದ್ರೆ ಸಾಫ್ಟ್ನೆಸ್ ಇರುತ್ತೆ. ಸೆಮಿ ಸಿಲ್ಕ್ ಸೀರೆ. ಇದು ಸಿಲ್ಕ್ ಪಲ್ಲು. ಓಕೆ ಓಕೆ ಓಕೆ. ಸಿಲ್ಕ್ ಬಾರ್ಡರ್, ಸಿಲ್ಕ್ ಬ್ಲೌಸ್. ಇದು ಇದರಲ್ಲೇ ಬ್ಲೌಸ್ ಇರೋದು. ಬ್ಲೌಸ್ ಬ್ಲೂ ಕಲರ್ ಇದ್ರೆ ಬ್ಲೂ ಕಲರ್ ಬ್ಲೌಸ್ ಇರುತ್ತೆ ಅಪೋಸಿಟ್ ಆಗಿ. ಬಾಡಿಯಲ್ಲಿ ಎಲ್ಲ ಸೆಮಿ ಸಿಲ್ಕ್. ಓಕೆ ಓಕೆ ಓಕೆ, ಬಾಡಿಲೆಲ್ಲ ಸೆಮಿ ಸಿಲ್ಕ್ ಇರೋದು. ಓಕೆ ಸ್ನೇಹಿತರೆ, ಈಗ ನೋಡ್ತಿದ್ರೆ ಇದೆಲ್ಲ ಮಾಡರ್ನಿಟಿಕು. ಮುಂಚೆ ರೆಡ್ ಅಷ್ಟೇ ಬರ್ತಿತ್ತಣ್ಣ, ಇವಾಗ ನೀವು ಯಾವ ಕಲರ್ ಹೇಳ್ತೀರಾ ಆ ಕಲರ್ ರೆಡಿ ಆಗುತ್ತೆ. ಓಕೆ ಓಕೆ ಓಕೆ. ಡಾರ್ಕ್ ಬ್ಲೂಗೆ ಯಾಶ್ ಕಲರ್ ಕಾಂಬಿನೇಷನ್. ಯಾಶ್ ಕಲರ್ ಪಲ್ಲು ಇರುತ್ತೆ. ಭೀಮ್ದು ಈ ರಿಟರ್ನ್ ಜರಿ ಇದೆ ಇಲ್ಲಿ. ಜರಿ ಲೈನಿಂಗ್ ಇರುತ್ತಲ್ಲ ಸೀರೆ, ಟಾಣ ಜರಿ ಲೈನಿಂಗ್ ಅಂತ ನಾವು ನೇಮ್ ಐಡೆಂಟಿಫಿಕೇಶನ್ ಗೆ ಅಷ್ಟೇ ಕೊಟ್ಟಿರೋದು. ಇದ್ರ ನೇಮ್ ಸರ್ಟನ್ ಇರಲ್ಲ, ಇಲ್ಕಲ್ ಸೀರೆನೆ ಅಂತಾರೆ ಎಲ್ಲರೂ. ಯಾರ ಹತ್ರ ಹೋಗಿ ಟಾಣ ಜರಿ ಲೈನಿಂಗ್ ಕೇಳಿದ್ರೆ ಇದೇ ಸೀರೆ ಕೊಡ್ತಾರೆ, ಚದರಂಗ್ ಕೇಳಿದ್ರೆ ಇದೇ ಕೊಡ್ತಾರೆ, ಕೇಳಿದ್ರೆ ಅದೇ ಕೊಡ್ತಾರೆ. ಓಕೆ ಓಕೆ. ಟೋಟಲ್ ಆಗಿ ಇಲ್ಕಲ್ ಸೀರೆಯಲ್ಲಿ ವೆರೈಟೀಸ್ ಏನೇ ಕೇಳಿದ್ರು ಕೂಡ ಎಲ್ಲಾ ಅಂಗಡಿಲೂ ಒಂದೇ ಇರುತ್ತೆ, ನೇಮ್ ಇರುತ್ತೆ. ಒಂದೇ ನೇಮ್ ಇರುತ್ತೆ. ಅದಕ್ಕೆ ಯಾವ ನೇಮ್ ನಾವು ಹೇಳ್ತಿರ್ತೀವಿ ಆ ನೇಮ್ ನೀವು ಅಲ್ಲಿ ಹೇಳಿದ್ರು ಅದೇ ಒಂದೇ. ಇದು ಟಾಣ ಪ್ಲೇನ್ ಅಣ್ಣ, ಇದು ಬರೀ ಇದು ಟಾಣ ಪ್ಲೇನಾ? ಟೋಪ್ತೀನಿ, ಬ್ಲೂ ಬಾರ್ಡರ್, ಬ್ಲೂ ಪಲ್ಲು, ಬ್ಲೂ ಬ್ಲೌಸ್ ಪೀಸ್. ಓಕೆ ಓಕೆ. ಇದು ಬ್ಲೂ ಬ್ಲೌಸ್ ಪೀಸ್. ಬ್ಲೌಸ್ ಪೀಸ್ ಅಣ್ಣ, ಅಪೋಸಿಟ್ ಇರ್ಲಿ ಅಂತ. ಇದು ಟೋಪ್ತೀನಿ, ಇಳಕಲ್ ಸೀರೆ. ಇದು ಕಿರೀಟ, ರುದ್ರಾಕ್ಷಿ, ಚಿಕ್ಕಿ ಪರಸ್. ಇದು ಗಡವಾಲ್ ಚೆಕ್ಸ್ ಬುಟ್ಟ. ಗಡವಾಲ್ ಚೆಕ್ಸ್ ಬುಟ್ಟ ಅಂದ್ರೆ ಏನಂದ್ರೆ ಹೇಳಣ, ಲೈಕ್ ಇದು ಸಾಟಿನ್ ಅಣ್ಣ. ಲೈಕ್ ಹಿಂದ್ಗಡೆ ಸ್ವಲ್ಪ ಶೇಡ್ ಇರುತ್ತೆ, ಮುಂದ್ಗಡೆ ನೀಟ್ನೆಸ್ ಇರುತ್ತೆ. ಲೈಕ್ ಗಡವಾಲ್ ಅಂದ್ರೆ ಹಿಂದೆನೂ ಹಾಗೆ ಇರುತ್ತೆ, ಮುಂದೆನೂ ಹಾಗೆ ಇರುತ್ತೆ. ಓಕೆ, ಸೇಮ್ ಇರುತ್ತೆ. ಕಾಸ್ಟ್ ಜಾಸ್ತಿ, ಕಮ್ಮಿ ಸ್ವಲ್ಪ. ಡಬಲ್ ಲೇಯರ್ ಆಗಿರುತ್ತೆ. ಇದು ಪ್ಲೇನ್ ಇದಿರುತ್ತೆ, ಲೈಕ್ ಹಿಂದೆ ಮುಡಿರುತ್ತೆ. ಇದಕ್ಕೆ ಸಪರೇಟ್ ಟೆಂಪಲ್ ಗ್ರೀನ್ ಅಷ್ಟೇ ಹೋಗಿ ಬರುತ್ತೆ, ಪಿಂಕ್ ಈ ಸೈಡ್ ಹೋಗುತ್ತೆ. ಇದು ಗ್ರೀನ್ ಇಲ್ಲಿ ಇಷ್ಟೇ ಅಣ್ಣ, ಇಷ್ಟೇ ಗ್ರೀನ್ ಹೋದ್ರೆ ಇದು ಸೀರೆ ತುಂಬಾ ಪಿಂಕ್ ಹೋಗುತ್ತೆ. ಬುಟ್ಟ ಅಂದ್ರೆ ಇಲ್ಲಿ ಇರುತ್ತೆ ನೋಡಿ. ಇದೆಲ್ಲ ಬುಟ್ಟನಾ? ಇದು ಕೂಡ ಕಂಪ್ಯೂಟರ್ ಜಕಾರ್ಡ್ ಇಂದ ವರ್ಕ್ ಆಗುತ್ತೆ. ಎಷ್ಟು ವೆರೈಟಿ ಇದೆ ಈ ತರ ಮಾಡರ್ನಿಟಿಕ್ ಅಲ್ಲಿ? ಇವಾಗ ಒಂದು 70 ರಿಂದ 80 ವೆರೈಟಿ ಇದೆ. 70 ರಿಂದ 80 ವೆರೈಟಿ. ಸೊ 70 ರಿಂದ 80ರಲ್ಲಿ ಜಾಸ್ತಿ ಹೈಯೆಸ್ಟ್ ವರ್ಕ್ ಆಗ್ತಿರೋದು ಮೀನ್ಸ್ ಇವಾಗ ಎಲ್ಲ ತೋರಿಸ್ತಿದ್ದೀನಲ್ಲ, ಫಸ್ಟ್ ಟ್ರೈನಿಂಗ್ ಕೇಳದೇ ಇಲ್ಲ, ಸೀರೆನೇ ಹೊಡೆಯಲ್ಲ. ಹೌದಾ? ಅಂದ್ರೆ ಟಾಪ್ ಸೆಲ್ಲಿಂಗ್ ಇದೆ. ಟಾಪ್ ಸೆಲ್ಲಿಂಗ್ ಅಲ್ಲ, ಯಾವುದೇ ಫಂಕ್ಷನ್ ಆಗ್ಲಿ ಏನೇ ಆಗ್ಲಿ ಅದೇ ಕಾಣುತ್ತೆ ಫಸ್ಟ್. ಹೌದಾ? ಇದು ಸಾಧಾರಣ, ಇದು ಲೈಕ್ ಇದು ಬರೀ ಕಾಟನ್ ಸೀರೆ. ಲೈಕ್ ಇದು 699 ಅಣ್ಣ.
Like ಇದು ಫ್ಯಾನ್ಸಿ ಅಪ್ಡೇಟ್ ಅಂದ್ರೆ ನೀವು ಸೇಲ್ ಮಾಡೋದು ಅಷ್ಟಕ್ಕೆ? ಅಣ್ಣ ಹೋಲ್ಸೇಲ್ ರೇಟ್ ಹೇಳ್ತಿರೋದು. ಹಾ ಓಕೆ, ಅಲ್ಲಿ ಬೇರೆ ರೇಟ್ ಇದೆ. ಅದೇ ಓಕೆ ಓಕೆ. ಆ ರೇಂಜ್ ಅಲ್ಲಿ ಲೈಕ್ ಇದು ಫ್ಯಾನ್ಸಿ ಸಾರಿ. ಓಕೆ. ಲೈಕ್ ಇದು ಕಮ್ಮಿದೆ. ಹಾ, ಇದು ಗಡವಾಲ್ ಅಂತಿದೆ. ಗಡವಾಲ್ ಹೋಗ್ತೇನೆ ಅಪೋಸಿಟ್ ಬ್ಲೌಸ್ ಇರುತ್ತೆ. ಲೈಕ್ ಇದು ಚಿಕ್ಕಿ ಪರಸ್ದು ಟೆಂಪಲ್ ಬುಟ್ಟ, ಕಾಟನ್ ಬುಟ್ಟ ಇರುತ್ತೆ ಇದಕ್ಕೆ. ಸೇಮ್ ಅಪೋಸಿಟ್ ಬ್ಲೌಸ್, ಎರಡು ಕಲರ್ಸ್ ಅವೈಲೇಬಲ್ ಇದೆ. ನಾರಾಯಣಪೇಟ್ ಅಂತ. ನಾರಾಯಣಪೇಟ್ ಅಂತ. ಇದು ಗಾಯತ್ರಿ ಬಾರ್ಡರ್. ಚಿಕ್ಕಿ ಪರಸ್ ಅಲ್ಲಿ ನೋಡಿದ್ರೆ ಇಲ್ಲಿ ಕಲರ್ ಎರಡು 3 ಕಲರ್, ತೋಡ ಪರಸ್, ಚಿಕ್ಕಿ ಪರಸ್, ಗಾಯತ್ರಿ ಬಾರ್ಡರ್. ಇದು ಗಾಯತ್ರಿ ಬಾರ್ಡರ್ದು. ಇದು ರೇಷ್ಮೆ ಪಲ್ವನೇ ಬರುತ್ತೆ. ಇದು ಕಲಾಂಜಲಿ ಅಂತೆ. ಅದು ಈ ತರ ಲೈನಿಂಗ್ ಹೋಗಿತ್ತು, ಇದು ಸ್ಟೇಟ್ ಲೈನಿಂಗ್ ಹೋಗಿರುತ್ತೆ. ಲೈಕ್ ಇದು ಆರಿಜಿನಲ್ ಇರುತ್ತೆ. ಇದು ಒಂದು ಡಿಸೈನ್. ಇದು ಕಾಜು ಅಂತೆ. ಕಾಜು. ಲೈಕ್ ಇಲ್ಲಿ ಕಾಜು ಇರುತ್ತೆ. ಇದು ಟೆಂಪಲ್ ಗಡ್ವಾಲ್ ಕಾಜು. ಇದು ಕಾಜು. ಇದು ಕಾಜು. ಇಲ್ಲೇನೋ ಹಿಂಗೆ ಎಳೆ ಹೋಗಿದಾವೆ ಡಿಸೈನ್ ಅದ. ಡಿಸೈನ್. ಓಕೆ, ಒಳಗಡೆ ಎಳೆ ಹೋಗಿದೆಯಲ್ಲ? ಇಲ್ಲ, ಅದು ಒಳಗಡೆ ಕಟಿಂಗ್ ಇರ್ತಾನ. ಕಟಿಂಗ್ ಇರುತ್ತಾ? ಓಕೆ ಓಕೆ. ಇದು ರೀಸೆಂಟ್ ಆಗಿ ಇಲಕಲ್ಲಲ್ಲಿ ಇವಾಗ ಸ್ಟಾರ್ಟ್ ಮಾಡಿದ್ರು ಡಿಸೈನ್. ಚಿಕ್ಕಿ ಪರಸ್ ಇಲಕಲ್ಲು. ಓಕೆ. ಆದರೆ ಪಿರಮಿಡ್ ಶೇಪ್ ಕೊಟ್ಟಿರೋದು. ಎರಡು ಚಿಕ್ಕಿ ಪರಸ್ ಅಂದ್ರೆ ಡಬಲ್ ಬಾರ್ಡರ್. ಇದು ಒಂದು. ಇದೇನ್ ಪ್ರೈಸ್ ಇದೆ ಇವಾಗ? ಇದು 1780 ರೂಪಾಯಿ ಐತಾನೆ ಪ್ರೆಸೆಂಟ್. ನೀವು ಹೋಲ್ಸೇಲ್ ಅಲ್ಲಿ ಕೊಡೋದು. ಓಕೆ. ಹೊರಗಡೆ ಜಾಸ್ತಿ ಆಗುತ್ತೆ. ಹೊರಗಡೆ ಜಾಸ್ತಿ ಆಗುತ್ತೆ. ಇದು ಒಂದು ಪೈಠಾಣಿ ಅಂತ. ಅಂದ್ರೆ ಚಿಕ್ಕಿ ಪರಸೆ ಸೈಜ್ ದೊಡ್ಡದು. ಪೈಠಾಣಿ ಅಂತ ಇದ್ರ ನೇಮ್. ಇದು ಲೈನಿಂಗ್ ಬರುತ್ತಾನೆ. ಇದು 1780 ರೂಪಾಯಿ. ಓಕೆ ಓಕೆ. 1780 ಎಲ್ಲ ಕಾಟನ್. ಬಜೆಟ್ ಫ್ರೆಂಡ್ಲಿ ಅಣ್ಣ. ಎಲ್ಲ 1000 ಒಳಗಡೆನೆ ಇವೆಲ್ಲ. ಇವೆಲ್ಲ 1000 ಒಳಗಡೆ ಇರೋ. ಜಿಗ್ಜಾಗ್ ಅಂದ್ಯಾ? ಜಿಗ್ಜಾಗ್ ಅಂದ್ರೆ ಲೈನ್ ಕ್ರಾಸ್ ಹೋಗ್ತಿರ್ತಾನ. ಸ್ಟ್ರೇಟ್ ಕ್ರಾಸ್ ಆ ತರ. ಇದು 650 ಅಣ್ಣ. ಇದು ಹೊರಗಡೆ ಎಲ್ಲ ಇದು 900 ಮಾಡ್ತಾರ. ಆನ್ಲೈನ್ ಕೊಡ್ತೀನಿ. ಅದನ್ನ ಬಿಟ್ರೆ ಈ ಶಾಪ್ ಅಲ್ಲಿ ನಮ್ಗೆ ಆಲ್ರೆಡಿ ಹಿಂಗ 45 ಶಾಪ್ ಇದಾವಣ. ಲೈಕ್ ಟೈಅಪ್ ಆಗಿರ್ತಾರೆ. ಈ ತರದಲ್ಲಿ 20 ಕಲರ್ಸ್ ಹಾಕಿ ಅಂದ್ಬಿಟ್ರೆ ನಾವು ಕಲರ್ ಚಾಟ ಕಳಿಸ್ಬಿಡ್ತೀವಿ. ಮಹಾರಾಷ್ಟ್ರ ಹೋಗುತ್ತಾನ, ಪುಣೆ ಹೋಗುತ್ತೆ, ಸೊಲಾಪುರ್, ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಲೈಕ್ ಇದು 500 ಹೋಲ್ಸೇಲರ್ಗೆ. ನಮ್ ಕಡೆ ಹೋಲ್ಸೇಲ್ ಅಂದ್ರೆ ಬಲ್ಕ್ ಆಗಿ ಅಂದ್ರೆ ಮೀನ್ಸ್ ಎಷ್ಟು ಮಿನಿಮಮ್ ಎಷ್ಟು ತಗೊಳ್ಬೇಕು? ಹಂಗಿಲ್ಲ, ನೀವು ಒಂದೇ ತಗೊಂಡ್ರು ನಾವು ಹೋಲ್ಸೇಲ್ ರೇಟ್ ಅಲ್ಲೇ ಕೊಡೋದು. ಇದು ಪ್ಯೂರ್ ಮಸರೈ ಕಾಟನ್ ಅಲ್ಲ. ಪ್ಯೂರ್ ಮಸರೈ ಕಾಟನ್. ಪ್ಯೂರ್ ಮಸರೈ ಕಾಟನ್ ಅಂತ. ಸ್ವಲ್ಪ ಮಸರೈ ಕಾಟನ್ ಇರೋ ಕಾರಣ ಪ್ರೈಸ್ ಸ್ವಲ್ಪ ರೇಂಜ್ ಹೆಚ್ಚು. ಲೈಕ್ ಇದು 850 ಅಣ್ಣ. ಇದರಲ್ಲಿ ಕಾಟನ್ ಒಂದಿದೆ. ಇದು 650 ಅಣ್ಣ. ಅಂದ್ರೆ 200 ರೂಪಾಯಿ ವೇರಿಯೇಷನ್ ಬರೀ ಮಟೀರಿಯಲ್ ಅಲ್ಲಿ. ಬೀಮ್ ಸೇಮೆ. ಲೈಕ್ ಇದು ಕಾಟನ್, ಮಸರೈ ಕಾಟನ್. ಕಾಟನ್ ಪ್ಯೂರ್ ಕಾಟನ್. ಇದು ಪ್ಯೂರ್ ಕಾಟನ್ ರೀ. ಇದು ಮಸರೈ ಕಾಟನ್. ಇದು 400 ರೂಪಾಯಿ ಕೆಜಿ ಕಾಟನ್ ಐತಣ್ಣ. ಲೈಕ್ ಇದು 1000 ರೂಪಾಯಿ ಕೆಜಿ ಕಾಟನ್. ಇದು 1000 ರೂಪಾಯಿ ಕೆಜಿ ಮಟೀರಿಯಲ್ ಇಂದ ಶುರುವಾಗಿರೋದು. ಓಕೆ. ಇದು ಕ್ವಾಲಿಟಿ ಇರುತ್ತೆ ಮತ್ತೆ 1000 ರೂಪಾಯಿ ಕೆಜಿ ಕಾಟನ್ ಇರುತ್ತೆ. ಓಕೆ ಓಕೆ. ಇದು ಸ್ವಲ್ಪ ಶೈನಿಂಗ್ ಕಮ್ಮಿ, ಸ್ವಲ್ಪ ಕ್ವಾಲಿಟಿ ಮೀಡಿಯಂ. ಇದರಲ್ಲಿ ಆಗಿರೋ ವೇಸ್ಟೇಜ್ ಅನ್ನ ಇದು ಕಾಟನ್ ಮಾಡುತ್ತೆ. ಇದು ರೆಡಿ ಆಗಿರೋದು ಈಗ. ರೆಡಿ ಆಗಿರೋದಣ್ಣ. ಸೊ ಈಗ ಪ್ಯಾಕಿಂಗ್ ವೈಟ್ ಹಾಳೆ ಹಾಕಿ ಕಳಿಸ್ಬಿಟ್ರೆ ಮುಗಿತಣ್ಣ. ಇದು ಇದ್ರಲ್ಲಿ ಯಾವ್ದು ಚೆಕ್ಸ್ ಇಲ್ವಲ್ಲ? ಅದು ಇರುತ್ತಲ್ಲ, ಅದು ಯಾವ್ದು ಅಲ್ಲಿ ಫಸ್ಟ್ ತೋರಿಸಿರಲ್ವ ಟ್ರೆಂಡಿಂಗ್ ಸೀರೆ? ಅದಣ್ಣ, ಅದು ಲೈಕ್ ಇವಾಗ ಆರ್ಡರ್ಸ್ ಮಾರ್ನಿಂಗ್ ಹಾಕಿ ಬಂದಿದ್ದೀನಿ ಅಣ್ಣ. ರಿಟರ್ನ್ ಅದು 3-4 ದಿವಸಕ್ಕೆ ಒಂದು ಆರ್ಡರ್ ಬರುತ್ತೆ. ಓಕೆ. ಈಗ ಇವು ನಾರ್ಮಲ್ ಕಾಟನ್ ಸೀರೆಗಳ? ಇವು ಅಜ್ಜಿಯರೆಲ್ಲ ವೇರ್ ಮಾಡ್ತಾರಲ್ಲ. ಈಗ ಹಳ್ಳಿಗಳಲ್ಲೆಲ್ಲ ಪ್ಯೂರ್ ಕಾಟನ್ ಅವು ಸೀರೆ. 80 ಸೀರೆದು ಸೊಲಾಪುರ ಹೋಗೋದಂತೆ. ಇದು ಎಲ್ಲ ಪೂರ್ತಿ ಯಾವ್ದಿದೆ ಅದರಲ್ಲಿ? ಇದರಲ್ಲಿ ತೋರಿಸ್ತೀನಿ. ಸಿಪಿ ಪ್ಲೇನ್ ಇದೆ ಅಣ್ಣ. ಸಿಪಿ ಪ್ಲೇನಾ? ಓಕೆ. ಇದು ಸಿಪಿ ಪ್ಲೇನ್ ಅಂತಣ್ಣ. ಪ್ಲೇನ್. ಓಕೆ. ಮಹಾರಾಷ್ಟ್ರ ಗಿರಾಷ್ಟ್ರ ಎಲ್ಲ ಈ ತರದ ಸೀರೆಗಳು ನೋಡ್ತಾರ ಅಲ್ಲಿ? ಈ ತರ ಅಂದ್ರೆ ಅಣ್ಣ ದೇವರಿಗೂ ಮಾಡ್ತಾರೆ. ಮತ್ತೆ ಇದು ಬಜೆಟ್ ಫ್ರೆಂಡ್ ಇರ್ತಾನೆ. ಇದು ಬರೀ 400 ರೂಪಾಯಿ. 400 ರೂಪಾಯಿ ಬಲ್ಕ್ ಆಗಿ ಹೋದ್ರೆ? ಬಲ್ಕ್ ಅಲ್ಲಿ ಹೋದ್ರೆ. ಓಕೆ. ಅವರು ಮ್ಯಾಕ್ಸಿಮಮ್ 800 ಮಾಡ್ತಾರ. ಅವ್ರು ಇವಾಗ 500 ಕೊಟ್ರೆ ಅವ್ರಿಗೆ ಲಾಸ್ ಇಲ್ಲ. ಅಂದ್ರೆ ಇದು ಫಾರ್ ಸೇಲಿಂಗ್. ಇದು ಲೈಕ್ ಕಿಟ್ ಮಾರೋದಲ್ಲ. ಇದು ದೇವರಿಗೆ ಅಂದ್ಗಳೇನೆ ಗ್ರೀನ್ ಕಲರ್ ಒಂದು ಕೊಟ್ಟು ಇದನ್ನೇನು ಹುಚ್ಚಲ್ಲ ನೋಡಲ್ಲ. ನನ್ನಿಂದ ನೋಡ್ತಿದ್ದಾರೆ ಇಲ್ಲೆಲ್ಲ ಸೀರೆಗಳಿದಾವಲ್ವಾ, ಇವೆಲ್ಲ ಇಲ್ಕಲ್ ಸೀರೆನೆ. ಆದ್ರೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಸೇಲ್ ಆಗುವಂತ ಸೀರೆಗಳು ಇವೆಲ್ಲ ನೋಡಿದ್ರಲ್ಲ 400-500 ರೂಪಾಯಿ ಅಂತ. ಇವೆಲ್ಲ ಅಲ್ಲಿ ನೋಡ್ತಿದ್ರಲ್ವಾ, ಅದ್ರಲ್ಲಿ ಒಂದು 80 ಸೀರೆ ಇದೆ. ಅದು ಸೊಲಾಪುರ್ಗೆ ಹೋಗೋದು. ಇದು ಪ್ಲೇನ್ ಅಣ್ಣ. ಇಲ್ಕಲ್ ಪ್ಲೇನ್. ಸಿಪಿ ಪ್ಲೇನ್ ಅಂತ. ಓಕೆ. ಸಿಪಿ ಚೆಕ್ಸ್. ಸಿಪಿ ಅಂದ್ರೆ ಮೀನಿಂಗ್? ಸಿಪಿ ಅಂದ್ರೆ ಚಮಕಾ ಪದರ್ ಅಣ್ಣ. ಚಮಕಾ ಪದರ್. ಇವು ರೇಷ್ಮೆ ಇದಣ್ಣ. ಆಗ್ಲೇ ತೋರಿಸಿದಲ್ಲ. ಇದು 9 ಇಲ್ಲಿ ಅಂತ 9 ಮೀಟರ್ ಬರ್ತಾನ. ಇದ್ರ ಕಾಸ್ಟ್ 1800 ರೂಪಾಯಿ ಬೀಳ್ತಾನೆ. 1800 ರೂಪಾಯಿ. ಇವು ಲೈಕ್ ಬಾರ್ಡರ್ ಅದಕ್ಕೆ ಕಂಪೇರ್ ಮಾಡಿರೋಣ ಇದು ದೊಡ್ಡದಿರುತ್ತೆ. ಇದು ಪ್ಲೇನ್ ಅಣ್ಣ. ಮಿಂಚಳಿ ಅಂತ. ಮಿಂಚಳಿ ಅವ್ರಲ್ಲಿ ತೆಳಗಡೆ ಬೀಮ್ ಸುತ್ತ ಇದ್ರಲ್ಲ, ಅದು ದೊಡ್ಡ ಬಾರ್ಡರ್. ಇದು ದೊಡ್ಡ ಬಾರ್ಡರ್ ಅಣ್ಣ. ಲೈಕ್ ನಾರ್ಮಲ್ ಬಾರ್ಡರ್ನ ಒಂದ್ 2 ಬಟ್ ಜಾಸ್ತಿ ಇರುತ್ತೆ. ಇದೆಲ್ಲ ಲೈಕ್ 17 ಸೀರೆ ಬಂಡಲ್ ಅಣ್ಣ. ಇವಾಗ ಲೈಕ್ ಅವ್ರು ಕಳ್ಸಿರಿ ಅಂದ್ರೆ ಲೈಕ್ ನಮ್ದು 4 ಸೀರೆ 4 ಬಂಡಲ್ ಅಣ್ಣ. ಈ ತರ ಕೌಂಟ್ ಮಾಡಿ ಕಳ್ಸೊಂತೀವಿ. ಲೈಕ್ ಕುಲ್ಲ ಕೊಡಲ್ಲ ಅಣ್ಣ. ಈ ತರ ಬಂಡಲ್ಲೇ ತಗೊಂಡ್ ಹೋಗ್ಬಿಡ್ಬೇಕು. ಅಣ್ಣ ಹಿಂಗ್ ಈಚರ್ 18 ಒಂದ್ ಇರುತ್ತೆ. ಅಂದ್ರೆ ಎಲ್ಲಾ ಕಲರ್ ಮಿಕ್ಸ್ ಇರುತ್ತೆ ಅಣ್ಣ. ಗ್ರೀನ್, ಬ್ಲೂ, ಆರೆಂಜ್ ಎಲ್ಲ ಮಿಕ್ಸ್ ಇರುತ್ತೆ. ಈ ತರನೇ ತಗೋಬೇಕು. ಮತ್ತೆ ಇವು ಫೋಲ್ಡಿಂಗ್ ಆಗ್ಲಾರ್ದೆ ಮಗ್ಗದ ಮೇಲೆ ಇದೇ ತರ ಬರ್ತಾವಣ್ಣ. ಇಲ್ಲಿ ರಿಟರ್ನ್ ಬಂದ್ಬಿಟ್ಟು ಫೋಲ್ಡಿಂಗ್ ಮಾಡ್ಕೊಂತಾರ.
ಮಗದಲ್ಲಿ ಫೋಲ್ಡಿಂಗ್ ಆಗಿರಲ್ಲ. ಆಗಿರ್ಲಣ್ಣ, ಇದು ಚಾಪ ಅಂತ ನಮ್ಮ ಮಗ್ಗದ್ದು. ಓಕೆ, ಇಲ್ಲಿ ಬಂದು ಫೋಲ್ಡ್ ಮಾಡಿ ಮಡಚಿ ಹಿಂಗ್ ರೆಡಿ ಮಾಡಿ ಇಟ್ಟು ಹೋಗ್ತಾರ. ಹಂಗಿಟ್ಟು ಹೋಗ್ತಾರ. ಅಂದ್ರೆ ಹಂಗ್ ಮಾಡೋರೇ ಕೆಲ್ಸಕ್ಕೆ ಇದಾರ? ಹಾ ಅಣ್ಣ ಇದಾರೆ. ಸೊ ಇದ್ರಲ್ಲಿ ನೀವ್ ಎಷ್ಟು ವರ್ಷ ಆಯ್ತು? ಇಲ್ಲಣ್ಣ, ಇವಾಗ 1-2 ವರ್ಷ ಆಯ್ತಣ್ಣ. ನಾ ಮುಂಚೆ ಹುಬ್ಳಿಯಲ್ಲಿದ್ದೆ. ಫಸ್ಟ್ ಇಲ್ಕಲಲ್ಲಿ ಇದ್ದೆ, 1 ವರ್ಷ ಮೆಡಿಕಲಿಗೆ ಅಂತ ಹೋಗ್ಬೇಕಂತ ಮಾಡಿದ್ದೆ. ಆಮೇಲೆ ಅದು ಆಗಿಲ್ಲ ಅಂತ ರಿಟರ್ನ್ ಇದೆ. ಫುಲ್ ಬಿಸ್ನೆಸ್ ಈಗೆಲ್ಲ ಫುಲ್ ಬಿಸ್ನೆಸ್ ಮಾಡ್ಕೊತಾ ಇದ್ರೆ. ಓಕೆ, ಆನ್ಲೈನ್ ಅಲ್ಲಿ ಹೆಂಗೆ ವೆಬ್ಸೈಟ್? ಹಾ, ವಿಜಯನಂದ್ ಸಾರೀಸ್ ಅಂತಿದೆ, ವೆಬ್ ಇಲ್ಲ, ವಾಟ್ಸ್ಆಪ್ ಅಲ್ಲಿ ಗ್ರೂಪ್ ಇದೆ, ಅದರಿಂದ ಆಪರೇಟ್ ಮಾಡ್ತೀವಿ. ಇವು ನಮ್ದು ಜಮ್ಮು ಕಾಶ್ಮೀರ, ಅಸ್ಸಾಂ ಎಲ್ಲಾ ಕಡೆ ಹೋಗಿದಾವೆ ಆಲ್ರೆಡಿ ಪಾರ್ಸಲ್ಸ್. ಇವಾಗ ಎಸ್ಟರ್ಡೇ ಚೆನ್ನೈ, ಹೈದರಾಬಾದ್ ಆ ತರ ಎಲ್ಲ ಹೋಗಿರ್ತಾವೆ ವಾಟ್ಸ್ಆಪ್ ಅಲ್ಲಿ. ವಾಟ್ಸ್ಆಪ್ ಅಲ್ಲಿ ಅವ್ರ ಅಡ್ವಾನ್ಸ್ ಪೇಮೆಂಟ್ ಇರುತ್ತೆ. ಆಮೇಲೆ ಅವ್ರ ಲೊಕೇಶನ್ ಕರೆಕ್ಟ್ ಕೊಟ್ರೆ ಹಳ್ಳಿ ಇದ್ರೆ ಪೋಸ್ಟ್ ಮಾಡ್ತೀವಿ, ಇಲ್ಲಾಂದ್ರೆ ಸಿಟಿ ಗಿಟಿ ಇದ್ರೆ ಬೇಗನೆ GMS ಕೊರಿಯರ್, DTC ಅವೆಲ್ಲ ಮಾಡ್ಬಿಡ್ತೀವಿ. ಓಕೆ, ಈಗ ನಾವು ಇಂಪಾರ್ಟೆಂಟ್ ಪಾರ್ಟಿಗೆ ಬಂದಿದೀವಿ. ಆ ಸೀರೆಗಳು ರೆಡಿ ಆಗ್ತಾ ಇದಾವೆ. ಒಂದು ಸೀರೆ ರೆಡಿ ಆಗ್ಬೇಕಾದ್ರೆ ಅವ್ರಿಗೆ ಎಷ್ಟು ಪ್ರೈಸ್ ಬೀಳುತ್ತೆ, ಅವ್ರು ಎಷ್ಟಕ್ಕೆ ಸೇಲ್ ಮಾಡ್ತಾರೆ, ಸೊ ಹೊರಗಡೆ ಅವುಗಳನ್ನ ಎಷ್ಟಕ್ಕೆ ಸೇಲ್ ಮಾಡ್ತಾರೆ ಎಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ನೋಡ್ತಾ ಇರಿ, ಮಜಾ ಇದೆ. ಬ್ರದರ್, ಈ ಸೀರೆ ಕೆಳಗಡೆ ರೋಲ್ ಇಂದ ಸ್ಟಾರ್ಟ್ ಮಾಡ್ತಿರ್ಬೇಕಾದ್ರೆ ಲೈಕ್ ಇದ್ರದ್ದು ಎಲ್ಲಾ ಕಾಸ್ಟಿಂಗ್ ತೆಗೆದ್ರೆ ಇದ್ರದ್ದು ಒಂದು 480 ರೂಪಾಯಿ ಮಟ್ಟ ಬೀಳುತ್ತೆ ರೆಡಿ ಆಗೋಕೆ. ಕಂಪ್ಲೀಟ್ ಲೇಬರ್ ಚಾರ್ಜ್, ಅಮೌಂಟ್ ಎಲ್ಲ, ಕರೆಂಟ್ ಬಿಲ್ ಎಲ್ಲ ಹಿಡಿದು ಆಗುತ್ತೆ. ಲೈಕ್ ನಾವಿದು 600 ಸೇಲ್ ಮಾಡ್ತೀವಿ. ಲೈಕ್ ಅದು ನಮ್ದು ಪೇಮೆಂಟ್ ಪ್ರೊಸೆಸ್ ಹೆಂಗಿರುತ್ತೆ ಅಂದ್ರೆ ಕ್ಯಾಶ್ ಇರಲ್ಲ ನಮ್ದು. ಲೈಕ್ ಇವಾಗ ಇದು 1 ಲಕ್ಷ ಕೊಟ್ಬಿಟ್ಟಿದ್ರೆ 1 ಲಕ್ಷ ಡೆಡ್ ಅಮೌಂಟ್ ಅದು. ಲೈಕ್ ಅವರು 20 ವೀಕ್ಲಿ ಕೊಡ್ತಿರ್ತಾರೆ. ಆ ತರ ಬರುತ್ತೆ. ಅದರಲ್ಲಿ 20% ಅಮೌಂಟ್ ಹೋಗ್ಬಿಟ್ರೆ ಒಂದ್ ಸೀರೆಗೆ 100 ರೂಪಾಯಿ ಉಳಿಬೇಕಾದ್ರೆ ಜಾಸ್ತಿ. ಓಕೆ, ಅಲ್ಲ ಈಗ ಯಾರಾದ್ರೂ ಆರ್ಡರ್ ಮಾಡಿದ್ರು ಅಂದ್ರೆ ನಿಮ್ಗೆ 1 ಲಕ್ಷ ಪೇ ಮಾಡಿರ್ತಾರೆ ಫಸ್ಟ್? ಇಲ್ಲ, ನಾವು ಆಲ್ರೆಡಿ ಮೀನ್ಸ್ ನಮ್ಗೆ ಆಲ್ರೆಡಿ ಶಾಪ್ಸ್ ಇದಾವಲ್ಲ, ಅವ್ರ ಹತ್ರ ನಾವು ಹಳೆ ಕಾಲದಿಂದ ಇರುತ್ತಲ್ಲ, ಅವ್ರು ನಾವು ಎಕ್ಸ್ಟ್ರಾ ಸೀರೆನೇ ಕೊಟ್ಟಿರ್ತೀವಿ ಮುಂಚೆ ಅವರಿಗೆ, ಅವರೇ ರೊಕ್ಕ ಕೊಡೋದಿರುತ್ತೆ ನಮ್ಗೆ. ಅದು ಡೆಡ್ ಅಮೌಂಟ್ ತರನೇ. ಅದನ್ನ ಅದು ಯಾವಾಗ್ಲೂ ಬರಲ್ಲ, ಲಾಸ್ಟ್ ನಾವು ಯಾವಾಗ ಶಾಪ್ ತೆಗಿತೀವಿ ಅವಾಗ ಬರುತ್ತೆ. ಒಂದ್ ಸೀರೆ ಎಷ್ಟು ಬೀಳುತ್ತೆ ಇದು? ಇದು 600 ಬೀಳುತ್ತೆ. ಮ್ಯಾನುಫ್ಯಾಕ್ಚರ್ ಎಲ್ಲ ಕಾಸ್ಟ್ ಆಗೋದೆಲ್ಲ 500 ಮಟ್ಟ ಆಗುತ್ತೆ, 100 ರೂಪಾಯಿ ಸಿಗ್ಬೋದು. ಇದು ಈ ಸೀರೆ ಇದು 650 ಬೀಳುತ್ತೆ, ಪ್ಲೇನ್ 600. ಇದು ಪ್ಲೇನ್ 600, ಇದು 650. ಇದು ಸೇಮ್. ಈ ಸಿಪಿ ಚೆಕ್ಸ್ 480 ರೂಪಾಯಿ ಬೀಳುತ್ತೆ. 480. ಹೊರಗಡೆ ನಾವು ತಗೋತೀವಿ ಅಂದ್ರೆ ಇದು ನೀವು 700 ರೂಪಾಯಿ ಮೇಲೆ ತಗೋತೀರಾ ಶಾಪ್ ಅಲ್ಲಿ. ಹೋಲ್ಸೇಲ್ ಅಂದ್ರೂ ಅಂದ್ರೆ ರೀಸೇಲ್ ಮಾಡ್ತಿರ್ತಾರಲ್ಲ, ಹೋಲ್ಸೇಲ್ ಅಂತ ನೇಮ್ ಹಾಕಿರ್ತಾರೆ, ಎಲ್ಲರೂ ಹೋಲ್ಸೇಲ್ ಆಗಿರಲ್ಲ. ನಾನು ನಿಮ್ಮ ಹತ್ರ ಡೇಟ್ ಆಗಿ ಬಂದು ತಗೊಂಡ್ರೆ ನಂಗೆ 480 ರೂಪಾಯಿ ಬೀಳುತ್ತೆ. ಲೈಕ್ ಇದು ಸಿಲ್ಕ್ 2500 ಹೊರಗಡೆ, ನಾವಿಲ್ಲ 1800 ರೂಪಾಯಿ. 1800 ಕೊಡ್ತೀರಾ? ಈಗ ನಾನ್ ತಗೋತೀನಿ ಅಂದ್ರೆ 1800 ರೂಪಾಯಿ. ಅಂದ್ರೆ ಈಗ ಹೊರಗಡೆ ಹೋಲ್ಸೇಲ್ ಅಂತ ಹಾಕೊಂಡ್ರು ನಿಮ್ಮ ಹತ್ರ ತಗೊಂಡು ಹೋಲ್ಸೇಲ್ ಮಾಡ್ತಿರ್ತಾರೆ. ಇದು 380 ರುಪೀಸ್ ಈ ಸಾರಿ. 380 ಹೊರಗಡೆ ಬಂದ 500 ರೂಪಾಯಿ. ಜಾಸ್ತಿ ಬಳಸೋದು ಯಾವ್ದಕ್ಕೆ ಅದನ್ನ? ಇದು ದೇವ್ರಿಗೆ ಮತ್ತೆ ಇವಾಗ ಲೈಕ್ ಆಯರ ಮದ್ವೆ ಸೀಸನ್ ಅಲ್ಲಿ ಗಿಫ್ಟಿಂಗ್ ಪರ್ಪಸ್ ಎಲ್ಲ ಇದೇ ಬಳಸ್ತಾರೆ. ಕಾಸ್ಟ್ ಕಮ್ಮಿ ಆಗುತ್ತಲ್ಲ. ಎಷ್ಟು? 380. 380 ರೂಪಾಯಿ ಸೀರೆ ಸ್ನೇಹಿತರೆ, ಇಲ್ಕಲ್ ಸೀರೆ. ನಿಜವಾಗ್ಲೂ ಹೇಳ್ತೀನಿ, ಇಲ್ಕಲ್ ಸೀರೆ ಅಂದ್ರೆ ಅಷ್ಟು ದುಡ್ಡು ಇಷ್ಟು ದುಡ್ಡು ತುಂಬಾ ಕಾಸ್ಟ್ಲಿ ಇರುತ್ತೆ ಹಂಗೆ ಹೆಂಗೆ ಅನ್ಕೊಂಡಿರ್ತಾರೆ. ಅದರಲ್ಲೂ ಕೂಡ ವೆರೈಟೀಸ್ ಆಫ್ ಡಿಸೈನ್ಸ್ ಗಳಿದಾವೆ, ವೆರೈಟೀಸ್ ಆಫ್ ಬಟ್ಟೆ ತರಗಳಿದಾವೆ, ಅದಾದ್ಮೇಲೆ ಡಿಸೈನ್ಸ್. ಓಕೆ, ಚಮಕಾ ಪದರ್ ಪ್ಲೇನ್ ಅಂತ ಹೇಳ್ಬಿಟ್ಟು ತುಂಬಾ ಕಡಿಮೆ ದುಡ್ಡು ಇದಕ್ಕೆ. ಕಡಿಮೆ. ಇಲ್ಕಲ್ ಸೀರೆಯಲ್ಲೇ ತುಂಬಾ ಹೈಯೆಸ್ಟ್ ಪ್ರೈಸ್ ಇರುವಂತ ಸೀರೆ ಯಾವುದು? ಇದೇ ಲಾಸ್ಟ್. ಹೌದಾ? ನಮ್ಮಲ್ಲಿ ಇದೇ ಲಾಸ್ಟ್. ಸಿಲ್ಕ್ ಅಲ್ಲಿ ಸ್ಟಾಕ್ ಇಡಲ್ಲ, ಮಾಡಿಸ್ಕೊಡ್ತೀನಿ. ಅದು ಅರೌಂಡ್ ಒಂದು 14,500 ಮಟ್ಟ ಆಗುತ್ತೆ. ಸಿಲ್ಕ್ ಅಲ್ಲಿ ಪ್ಯೂರ್ ಸಿಲ್ಕ್ ಮಾಡಿಸಿದ್ರೆ ಒಂದು 14,500 ಮ್ಯಾಕ್ಸಿಮಮ್ ಹೈಯೆಸ್ಟ್ ಪ್ರೈಸ್ ಸೀರೆ ಯಾವ್ದು ಮಾಡಿದೀರಾ ನೀವು? ನಮ್ದು ಒಂದು ಇಲ್ಲಿ ಲೈಕ್ ಬನಶಂಕರಿ ದೇವಿ ಟೆಂಪಲ್ ಗೆ 45,000. ಅದು ಲೈಕ್ ಎಲ್ಲಾ ಸ್ನಾನ ಗಿನ ಮಾಡ್ಕೊಂಡೆ ಮಡಿ ಸೀರೆ ಅಂತ ಬರುತ್ತೆ. ಅದನ್ನ ವರ್ಷ ಪೂರ್ತಿ ಮಾಡ್ತಾರೆ. ಒಂದೇ ಸೀರೆ 1 ವರ್ಷ ನೈತಾರೆ ಅದು. ಅದು 45,000. ಅದು 45,000 ಅಂದ್ರೆ ದಿನ ಸ್ವಲ್ಪ ಇದು ಸ್ಟಾಪ್ ಮಾಡ್ಬಿಡ್ತಾರೆ. ಆಗುತ್ತೆ ಬೇಗನೆ, ಸ್ವಲ್ಪ ಅದು ಪ್ರೊಸೆಸಿಂಗ್. ತುಂಬಾ ಕಡಿಮೆ ಅಂದ್ರೆ ತುಂಬಾ ಕಡಿಮೆ. ಇದು ಸಿಪಿ ಪ್ಲೇನ್. ಸೊ ತುಂಬಾ ಹೈಯೆಸ್ಟ್ ಹೋಗೋದಂದ್ರೆ ಅದು ನೀವು ನಾವು ತೋರಿದ್ದು ತಳಗಡೆ ಬಟರ್ ಸಿಲ್ಕ್ ಅಲ್ಲಿ ಅದು ಸ್ವಲ್ಪ ಕಾಸ್ಟ್ ಜಾಸ್ತಿ. ಯಾವಾಗ್ಲೂ ಬಟರ್ ಸಿಲ್ಕ್ ಅಲ್ಲೇ ಅದು 2,500. ಸೊ ಇದು 45,000 ಹೇಳ್ತಾರಲ್ಲ, ಅದು ಯಾವ್ದು? ಅದು ಪ್ಯೂರ್ ಸಿಲ್ಕ್ ಅಂತ. ಪ್ಯೂರ್ ಸಿಲ್ಕ್ ಅಂದ್ರೆ ರೇಷ್ಮೆ. ಅದು ಕೈಮಗ್ಗದಿಂದ ರೆಡಿ ಆಗುತ್ತೆ. ಪವರ್ಲೂಮ್ ಅಲ್ಲಿ ಆಗಲ್ಲ. ಸೊ ಯಾವುದೇ ತುಂಬಾ ಕಾಸ್ಟ್ ಲಿಸ್ಟ್ ಮಾಡಿದ್ರು ಕೂಡ ಪವರ್ಲೂಮ್ ಆಗಲ್ಲ, ಹ್ಯಾಂಡ್ಲೂಮ್ ಅಲ್ಲಿ ಆಗುತ್ತೆ. ನೋಡಿ ಸ್ನೇಹಿತರೆ, ನಾವ್ ಎಷ್ಟೇ ಟೆಕ್ನಾಲಜಿ ಮುಂದುವರೆದ್ರು ಕೂಡ ಮನುಷ್ಯ ಮಾಡೋದಕ್ಕಿರುವಂತಹ ಬೆಲೆ ಟೆಕ್ನಾಲಜಿ ಇಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಬನ್ನಿ ಆಕಾಶ್, ನಿಮ್ಮ ಫೇವರೇಟ್ ಸೀರೆ ಯಾವುದು? ನಮ್ಮ ಫೇವರೇಟ್ ಬಟರ್ ಸಿಲ್ಕ್. ಅಂದ್ರೆ ರೀಸನೇಬಲ್ ಅಲ್ಲಿ ಇರುತ್ತೆ, ಮತ್ತೆ ಸೆಮಿ ಸಿಲ್ಕ್ ಕೂಡ ಅದನ್ನ ತಗೋಬಹುದು. ಯಾಕಂದ್ರೆ ಅದು ಕಾಸ್ಟ್ ಕಮ್ಮಿ ಇದೆ. ರೇಷ್ಮೆ ಸೀರೆ ತಗೊಳ್ಳೋದು ಒಂದೇ, ಬಟರ್ ಸಿಲ್ಕ್ ತಗೊಳ್ಳೋದು ಒಂದೇ. ಬಟರ್ ಸಿಲ್ಕ್ ತಗೊಳ್ಳೋದು ಒಂದೇ, ರೇಷ್ಮೆ ತಗೊಳ್ಳೋದು ಒಂದೇ. ಸೊ ನೀವು ಯಾರಿಗಾದ್ರೂ ಇದುವರೆಗೂ ಗಿಫ್ಟ್ ಮಾಡಿದಿರಾ ಸೀರೆನ?
ಇಲ್ಲ ಆ ತರ ಯಾವ್ದು ಇಲ್ಲ. ಕಸ್ಟಮರ್ಸ್ ಬರ್ತಾ ಇರ್ತಾರೆ, ಲೈಕ್ ಇವಾಗ ಗಿಫ್ಟಿಂಗ್ ಪರ್ಪಸ್ಗೆ ಯಾರಾದ್ರೂ ಇದ್ರೆ ಫ್ಯಾಮಿಲಿಯಲ್ಲಿ. ಅಲ್ಲ ನಿಮ್ ಪರ್ಸನಲ್ ಅಂದ್ರೆ ನಾ ಕೇಳ್ತಿರೋದು ಯಾರಿಗಾದ್ರೂ ಫ್ರೆಂಡ್ ಗಿಫ್ಟ್ ಮಾಡಿ ಫ್ರೆಂಡಿಗೆ ಗಿಫ್ಟ್ ಮಾಡಿದೀನಿ, ಅವರು ಚೆನ್ನಾಗಿದೆ ಅಂತ ಅಂದಿದ್ದಾರೆ. ಆಲ್ಮೋಸ್ಟ್ ನಮ್ ಶಾಪ್ ಅಲ್ಲಿ ಬಟರ್ ಸಿಲ್ಕ್ ತುಂಬಾ ಸೇಲ್ ಆಗುತ್ತೆ. ಬಟರ್ ಸಿಲ್ಕ್ ತುಂಬಾ. ಓಕೆ ಆಕಾಶ್ ಭಾಯಿ, ಈಗ ಇದು ಹ್ಯಾಂಡ್ಲೂಮ್ ಅಲ್ವಾ? ಹ್ಯಾಂಡ್ಲೂಮ್. ಸೊ ಇದು ಕೈಮಗ್ಗ. ಸೊ ಇದು ಸುಮಾರು 600-700 ವರ್ಷದ ಇತಿಹಾಸ. ಇದು ಇರೋದು ಪ್ರಾಪರ್ ಆಗಿ ಶುರು ಆಗಿದ್ದಿಲ್ಲ ಫಸ್ಟ್ ಇದು. ಹೌದೌದು. ಈಗ ಇಷ್ಟೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಅಲ್ವಾ, ಸೊ ಅವರು ಇದ್ರ ಮೇಲೆ ಪ್ರೀತಿಗೋಸ್ಕರ ಇದು ಮಾಡ್ತಾ ಇರೋದಾ ಅಥವಾ ಇಲ್ಲ ಇದು ಡಿಮ್ಯಾಂಡಿಂಗ್ ಅಣ್ಣ. ಡಿಮ್ಯಾಂಡಿಂಗ್ ಇದು ಲೈಕ್ ಇದು ಇವಾಗ ಆಯ್ತಾ ಹೋಗ್ಬಿಡುತ್ತೆ. ಲೈಕ್ ಇದು ಕಾಸ್ಟಿಂಗು ಜಾಸ್ತಿ ಬೀಳುತ್ತೆ, ಬಟ್ ಅವ್ರ ಶ್ರಮ ಜಾಸ್ತಿ ಇರುತ್ತೆ ಇದಕ್ಕೆ. ಹೌದೌದು. ಪ್ರತಿ ಒಂದ್ ಟೈಮ್ ಹೋಗ್ಬೇಕಂದ್ರೆ ಕೈಯಿಂದ ಎಲ್ಲ ಜಾಸ್ತಿ ಅದಕ್ಕೆ. ಬಟ್ ಪೆಡಲ್ ಮಾಡ್ತಿರ್ತಾರಣ್ಣ, ಲೈಕ್ ಅದಕ್ಕೆ ಡಾಬಿ ಇರುತ್ತಲ್ಲ, ಇಲ್ಲಿ ಡಾಬಿ ಇರೋಲ್ಲ, ಅವ್ರು ಪೆಡಲ್ ಮಾಡ್ತಿರ್ತಾರೆ. ಓಕೆ, ಕೆಳಗಡೆ ಪೆಡಲ್ ಮಾಡ್ತಿರ್ತಾರೆ. ಇದು ಕಂಪ್ಲೀಟ್ ಏನು ಎಲೆಕ್ಟ್ರಾನಿಕ್ ಏನು ಇರಲ್ಲ ಇದರಲ್ಲಿ. ಲೈಕ್ ಬೆಳಕಿಂದ ಅವ್ರು ಎಲ್ಲ ಅವರೇ ಮಾಡ್ಬೇಕು. ಸ್ವಲ್ಪ ಏನಾದ್ರು ಮಿಸ್ ಆದ್ರೂ ಅವ್ರೇ ರೆಡಿ ಮಾಡ್ಬೇಕಣ್ಣ. ಅಂದ್ರೆ ಇದು ಡ್ಯಾಮೇಜಸ್ ಆಗುದೇ ಇಲ್ಲ, ಆಲ್ಮೋಸ್ಟ್ ಕಮ್ಮಿ. ಹೌದಾ? ಪ್ರಾಬ್ಲಮ್ ಆಗುತ್ತೆ. ಇದು ಕೈಯಿಂದಾನೆ ಮಾಡ್ತಿರ್ತಾರಲ್ಲ, ಅವ್ರು ಅಡ್ಜಸ್ಟ್ ಮಾಡ್ಕೋತಾರೆ ಅವರು. ಓಕೆ. ಇದು ಯಾವ್ದು ರೆಡಿ ಆಗ್ತಿರೋದು? ಇದು ಪ್ಲೇನ್. ಇದು ಸಿಲ್ಕ್ ಪ್ಲೇನ್ ಅಣ್ಣ. ಬಾಡಿ ಇದು ಚಮಕ ಬರುತ್ತೆ, ಮಸರೈನ ಯೂಸ್ ಅಣ್ಣ. ಬಾಡಿ ಚಮಕ ಪದರ ಇದೆಯಾ? ಚಮಕ ಬರುತ್ತಣ್ಣ. ಇದು ಕಾಸ್ಟ್ ಜಾಸ್ತಿ ಬೀಳುತ್ತಣ್ಣ. ಓಕೆ. ಇದು ಅರೌಂಡ್ ಒಂದು 1800 ರೂಪಾಯಿ ಮಟ ಇದೇ ಬೀಳುತ್ತಣ್ಣ. ಓಕೆ. ಅದು ಹೊರಗಡೆ ಆದ್ರೆ ಹೊರಗಡೆ 2,500 ಮೇಲ್ನೆ ಹೋಗುತ್ತಣ್ಣ. ಬರೀ ಆರ್ಟ್ವರೆಗೆ ಅದು ನೌವರಿ 1800 ತೋರಿಸಿದಲ್ಲ, ಇದರಲ್ಲಿ ನೌವರಿ ಹ್ಯಾಂಡ್ಲೂಮ್ ಅಂದ್ರೆ ಒಂದು 2,500 ಮೇಲ್ನೆ ಹೋಗುತ್ತೆ. ಇದು ಹ್ಯಾಂಡ್ಲೂಮ್ ಆದ್ರೆ. ಪ್ರಾಪರ್ ಆಗಿ ಅದೇ ಅದ ಮಿಷಿನ್ ರೆಡಿ ಆದ್ರೆ 1800 ರೂಪಾಯಿ ಆಗುತ್ತೆ. ಸ್ನೇಹಿತರೆ ನೋಡ್ತಿದ್ರಲ್ವಾ ಹ್ಯಾಂಡ್ಲೂಮು ಅಂದ್ರೆ ಇದು ಮೊದಲು ಇದೇ ಜಾಗದಲ್ಲಿ ಇದ್ದಿದ್ದನ್ನ ಮತ್ತೆ ವಾಪಸ್ ಮನೆ ಕಟ್ಕೊಂಡಿದಾರ ಅಥವಾ ಇಲ್ಲ? ನಮ್ಮ ಮನೆ ಮಾಡ್ಬಿಟ್ಟು ರಿಟರ್ನ್ ಅದನ್ನ ಅದು ಗ್ರೌಂಡ್ ಫ್ಲೋರ್ ಅದು ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡಣ. ರಿಟರ್ನ್ ಫಸ್ಟ್ ಮುಂಚೆ ಇತ್ತು, ಆದ್ರೆ ಈ ಮನೆ ಇದ್ದಿದ್ದಿಲ್ಲ, ಲೈಕ್ ಜಂತೆ ಮನೆ ಆತರ ಇತ್ತಣ್ಣ. ಇವಾಗ ಬಿಲ್ಡಿಂಗ್ ಕಟ್ಟಿದ ಮೇಲೆ ಇದು ಅವರು ನಮ್ ದೊಡ್ಡಪ್ಪ ಅವರು ಲೈಕ್ ಇದು ವೇವ್ ಮಧ್ಯದಿಂದಾನು ಇದೇ ಮಾಡ್ತಿದ್ದಾರೆ. ಅವ್ರಿಗೆ ಬೇರೆ ಇನ್ನೊಂದು ಕೆಲಸ ಗೊತ್ತಿಲ್ಲ. ಅದು ನಮ್ ದೊಡ್ಡಮ್ಮ, ನಮ್ಮ ಅಣ್ಣ. ಇದು ಒಂದು ಸೀರೆ ಒಂದ್ ಲೆಂತ್ ಅಷ್ಟೇ ಅಣ್ಣ. ಇದು ಪರ್ ಸೀರೆ ಚೇಂಜ್ ಆಗುತ್ತೆ. ಒಂದ್ ಸೀರೆ ಆದ್ಮೇಲೆ ಮತ್ತೆ ಒಂದ್ ಸೀರೆಗೆ ಹಾಕ್ಬೇಕು. ಮತ್ತೆ ಅವ್ರು ಕೆಚ್ಕೋಬೇಕಣ್ಣ. ಅವರು ರೋಲ್ ತರ ಬರಲ್ಲ, ಇದು ಒಂದ್ ಸೀರೆ ಒಂದೇ. ಮತ್ತೆ ಇನ್ನೊಂದು ಆಲ್ಟರ್ನೇಟಿವ್ ತಗೊಂಡ್ ಇಟ್ಟಿರ್ತಾರಣ್ಣ. ಅವ್ರ ಕಡೆ 2 ಇರುತ್ತೆ ಅಲ್ಲಿ ಮೇಲಿದೆ. ಇದು ಆಲ್ರೆಡಿ ರೋಲ್ ಆಗೈತಣ್ಣ. ಇದು ಹೆಂಗ್ ಐತ್ ನೋಡು, ಥ್ರೆಡ್ ಸುತ್ತಿದ್ದಾರೆ. ಇದನ್ನ ರಿಟರ್ನ್ ಅಲ್ಲಿ ಜಾಯಿನ್ ಮಾಡ್ಕೊಂಡು ರಿಟರ್ನ್ ಇದಕ್ಕೆ ಹಾಕೋತಾರ. ಇದು ಒಂದ್ ಸೀರೆ ಮುಗಿದ್ಮೇಲೆ ಇದನ್ನ ತೆಗೆದು ಎಲ್ಲ ಪೂರ್ತಿ ಹಾಕ್ತಾರಣ್ಣ. ಮತ್ತೆ ರೆಡಿ ಮಾಡಕ್ ಅದು ಕೊಡ್ತಾರ. ಆ ತರ ಸೆಟ್ ಮಾಡ್ಕೋತಾರ ಇದನ್ನ. ಲೈಕ್ ಇದು ಹ್ಯಾಂಡ್ಲೂಮ್ ಅಂತ ನೀವ್ ಆಗ್ಲೇ ಕೇಳಿದ್ರಲ್ಲಣ್ಣ, ಹ್ಯಾಂಡ್ಲೂಮ್ಗೆ ಪವರ್ಲೂಮ್ಗೆ ಏನಂತ. ಹ್ಯಾಂಡ್ಲೂಮ್ಗೆ ಈ ತರ ಕೆಚ್ಚಿರ್ತಾರಣ್ಣ. ಇವ್ರೇ ಕೈಯಿಂದ ಜೋಡಿಸಿರೋದಣ್ಣ. ಲೈಕ್ ಇದು ನಿಮ್ಗ ಅಲ್ಲಿ ಇದು ಸೀರೆ ಆದ್ಮೇಲೂ ನಿಮ್ಗೊಂದ್ ಸೀರೆ ತೋರಿಸ್ತೀನಿ ನಾನು ಎಳೆದಿರೋದು. ಲೈಕ್ ಅದು ಜಾಯಿಂಟ್ ಮಾಡಿರ್ತಾರೆ. ಅಪ್ಪಾಜಿ ಎಷ್ಟು ವರ್ಷದಿಂದ ಹೇಳ್ತೀರಿ? 12 ವರ್ಷದಾಗ ಹೇಳ್ತಾನೆ. ಅಂದ್ರೆ ನೀವು 12ನೇ ವರ್ಷದಿಂದ ಹೇಗತ್ತೀರಿ. ಇವಾಗ ಎಷ್ಟು ವಯಸ್ಸು ನಿಮ್ಗೆ? ಇವೆಲ್ಲ 50, 60. ಅಪ್ಪಾಜಿ ಇದುವರೆಗೂ ಎಷ್ಟು ಸೀರೆ ನೇಯ್ದಿರ್ಬೋದ್ರಿ? ಎಷ್ಟು ಇರ್ಬೋದು ಅಂದಾಜು? ವರ್ಷಕ್ಕೆ ಎಷ್ಟು ಆಗ್ಬೋದು ಹೇಳ್ರಿ? ವರ್ಷಕ್ಕೆ ಎಷ್ಟು ಸೀರೆ ನೇಯ್ದಿರ್ಬೋದು? 400. ವರ್ಷಕ್ಕೆ 400 ಸೀರೆ ಅಂದ್ರೆ ನೋಡಿ 16,000 ಸೀರೆಗಳನ್ನ ನೇಯ್ದಿರುವಂತಹ ಕೈಗಳಿವು. ಇದನ್ನ ಬಿಟ್ಟು ಬೇರೆ ಏನು ಕೆಲಸ ಮಾಡಿಲ್ಲ. ಇಲ್ಲ, ಓನ್ಲಿ ಸೀರೆ ನೇಯ್ದಿದ್ದಾರೆ. ನಿಮ್ಮ ಹೆಸರು? ಈರಣ್ಣ. ಮಿಷಿನ್ಗೆ ಇದಕ್ಕೆ ಏನ್ ಡಿಫ್ರೆಂಟ್ ಅಂತ ಗೊತ್ತಲ್ವಾ? ಇದು ಹೀಟ್ ಆಗಲ್ಲ, ಏನಿಲ್ಲ. ಪೂರ್ತಿ ಅವರೇ ಕೈಯಿಂದ ನೇಯ್ತಾ ಇರ್ತಾರೆ. ಮನುಷ್ಯನ ಶ್ರಮ ಇರುತ್ತೆ ಅದರಲ್ಲಿ. ಪವರ್ ಲೂಮು ಅದೇನು ಮಿಷಿನ್ ಎಳಿತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೈಯಾರೆ ನೇಯ್ದಿರ್ತಾರೆ, ಹಂಗಾಗಿ ಒಂದು ಎಮೋಷನ್ ಇರುತ್ತೆ. ಸೊ ಈ ಸೀರೆಗಳಲ್ಲಿ ಅದಕ್ಕೋಸ್ಕರ ಹ್ಯಾಂಡ್ಲೂಮ್ ತುಂಬಾ ಅಂದ್ರೆ ತುಂಬಾ ಡಿಮ್ಯಾಂಡಿಂಗು, ತುಂಬಾ ಬೇಗ ಸೇಲ್ ಆಗುತ್ತೆ ಇದು. ಈಗ ಹ್ಯಾಂಡ್ಲೂಮ್ಗೂ ಪವರ್ ಲೂಮ್ಗೂ ಇರುವಂತ ವ್ಯತ್ಯಾಸ ಏನ್ರಿ? ಇಲ್ಲಿ ಅವರು ಲೈಕ್ ಇದು ಒಂದ್ ಸೀರೆ ಎಂಡ್ ಆಗ್ಗಳೇನೆ ರಿಟರ್ನ್ ಇಲ್ಲಿ ಜಾಯಿನ್ ಮಾಡಿರ್ತಾರೆ. ಅವ್ರು ಅವರೇ ಕೈಯಿಂದಾನೇ ಜಾಯಿನ್ ಮಾಡಿರ್ತಾರೆ. ಸಿಂಗಲ್ ಎಳೆನು. ನಮ್ದು 54 ಸೀರೆಗೆ ಒಮ್ಮೆ ಜಾಯಿನ್ ಮಾಡಿರ್ತೀವಿ. ಇದು ಸೀರೆಗೂ ಜಾಯಿನ್ ಆಗಿರುತ್ತೆ. ಮತ್ತೆ ಇದು ಬದ್ಗೆನೂ ಉದ್ದ ಇರುತ್ತೆ. ಇದು ಕಟಿಂಗ್ ನೆಕ್ಸ್ಟ್ ಕಲರ್ನು ಚೇಂಜ್ ಆಗಿರುತ್ತೆ ಆಲ್ರೆಡಿ. ನೋಡಿ ಇದು ಪವರ್ ಲೂಮು. ಸೊ ಪವರ್ ಲೂಮ್ ಅಲ್ಲಿ ಕೊನೆಗೆ ಆ ತರ ಜಾಯಿಂಟ್ ಮಾಡಿದಿರಲ್ಲ. ಸೊ ಹಂಗಾಗಿ ಇದು ಪವರ್ ಲೂಮ್ ಅಂತ ಐಡೆಂಟಿಫೈ ಮಾಡಬಹುದು. ಇದು ಹ್ಯಾಂಡ್ಲೂಮ್ ಅಂತ ಐಡೆಂಟಿಫೈ ಆಗೋದು ಈ ತರ. ಇದಕ್ಕೆ ಏನು ಕಟ್ಸ್ ಏನಿರಲ್ಲ, ಬಂದ್ಬಿಟ್ಟಿರುತ್ತೆ. ಓಕೆ. ಇದಕ್ಕೆ ಈ ತರ ಕಟ್ಸ್ ಇರುತ್ತೆ ಅಣ್ಣ. ಓಕೆ, ಕಟ್ ಆಗಿ ಕಟ್ಟಿರ್ತಾರೆ, ಇನ್ನೊಂದಕ್ಕೆ ಕಟ್ಟಿರ್ತಾರಣ್ಣ. ಮತ್ತೆ ಇದಕ್ಕೆ ಅಂಟ್ ಹಾಕಿರ್ತಾರಣ್ಣ. ರಫ್ ಇರುತ್ತೆ. ಓಕೆ. 54 ಸೀರೆ ಒನ್ ಟೈಮ್ ಬರುತ್ತೆ. 54 ಸೀರೆ ಒನ್ ಟೈಮ್ ಬರೋದು. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಒಂದು ಸೀರೆಯ ಪ್ರೋಸೆಸ್. ಒಂದು ಇಳಕಲ್ ಸೀರೆ ರೆಡಿ ಆಗಬೇಕು ಅಂದ್ರೆ ಹೆಂಗ್ ರೆಡಿ ಆಗುತ್ತೆ, ಆ ಸ್ಟಾರ್ಟಿಂಗ್ ಇಂದ ಹಿಡಿದು ಎಂಡ್ ವರೆಗೂ ಎಲ್ಲವನ್ನೂ ನೋಡಿದೆ ಅಂತ ಅನ್ಕೊಂಡಿದ್ದೀನಿ.
ಜೊತೆಗೆ ಈ ಸೀರೆಗಳನ್ನ ನೀವು ಬೈ ಮಾಡಬೇಕು ಅಂದ್ರೆ ತಗೊಳ್ಬೇಕು ಅಂದ್ರೆ ಹೇಗ್ ಮಾಡೋದು ಆಕಾಶ್ ಭಾಯ್? ಇದು ನನ್ನ ನಂಬರ್ಗೆ ವಾಟ್ಸಪ್ ಒಂದು ಗ್ರೂಪ್ ಇದೆ. ವಾಟ್ಸಪ್ಗೆ ಗ್ರೂಪಿಗೆ ಆಡ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಅಲ್ಲಿ ವಿಜಯನಗರ ಸ್ಯಾರಿ ಸೆಂಟರ್ ಅಂತ ಇದೆ, ಅಲ್ಲಿನೂ ಆಗ್ಬಹುದು. ಮತ್ತೆ ನೇರವಾಗಿ ಶಾಪ್ಗೆ ವಿಸಿಟ್ ಮಾಡ್ಬೋದು. ನಮ್ದು ವಾಟ್ಸಪ್ ಲಿಂಕ್ ಯೂಟ್ಯೂಬ್ ಚಾನಲ್ ನೀವು ಕೆಳಗಡೆ ಹಾಕಿರಿ, ಕಾಂಟ್ಯಾಕ್ಟ್ ನಂಬರ್ ಕೊಟ್ರಿ, ಮತ್ತೆ ಶಾಪ್ಗೂ ಬರ್ಬೋದು. 8431651457. ಓಕೆ, ಬಲ್ಕ್ ಆಗಿದ್ರೆ ಬರುತ್ತೆ. ಬಲ್ಕ್ ಆದ್ರೂ ಬನ್ನಿ, ಇಲ್ಲ ಆನ್ಲೈನ್ ಡೆಲಿವರಿ ಇದ್ರು ಡಿಸ್ಪ್ಯಾಚ್ ಮಾಡಿ ಕೊಡೋಣ ಅಂತೆ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ, ಮತ್ತೆ ತುಂಬಾ ಚೆನ್ನಾಗಿ ಎಲ್ಲವನ್ನ ವಿವರಿಸಿದ್ರಿ. ನಾನು ಅನ್ಕೊಂಡಿರ್ಲಿಲ್ಲ ಇದೆಲ್ಲ ಆಗ ಕಾರಣ ಆಗಿದ್ದು ಮತ್ತೆ ಅಭಿ ಅವರು ಮತ್ತೆ ಹೇಮಂತ್ ಅವರು. ಥ್ಯಾಂಕ್ ಯು ಹೇಮಂತ್ ಅಂಡ್ ಅಭಿ ಅವರೇ. ಇಲ್ಲೊಬ್ರು ಇದಾರೆ ಪ್ರೀತು ಅಂತ ಹೇಳಿ, ನಮ್ ಜೊತೆಗೆ ಇಷ್ಟು ತನಕ ಪೂರ್ತಿ ಶೂಟ್ ಮಾಡುವಾಗ ಜೊತೆಗೆ ಇದ್ರು. ಆಕಾಶ್ ಭಾಯ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಅನುಕೂಲ ಆಗ್ಲಿ ನಿಮ್ಮಿಂದ. ನನ್ಗೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ಇಲ್ಲೇ ನಮ್ಮ ಊರ 15 ಕಿಲೋಮೀಟರ್ ಕಂದಗಲ್ಲು. ಸೊ ಇದುವರೆಗೂ ನಾನು ಇಷ್ಟು ಡೀಟೇಲ್ ಆಗಿ ತಿಳ್ಕೊಳ್ಳೋ ಪ್ರಯತ್ನ ಮಾಡಿರ್ಲಿಲ್ಲ. ನಾನು ತಿಳ್ಕೊಂಡಂಗಾಯ್ತು, ಜನಗಳಿಗೂ ತಿಳಿಸಿದಂಗಾಯ್ತು. ಖುಷಿ ಆಯ್ತು. ಥ್ಯಾಂಕ್ ಯು ಸೊ ಮಚ್. ಓಕೆ, ಇದಾಗಿತ್ತು ಸ್ನೇಹಿತರೆ ಇವತ್ತಿನ ವಿಡಿಯೋ. ಯಾರ್ಯಾರು ವಿಡಿಯೋನ ಪೂರ್ತಿ ನೋಡಿದ್ರೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್. ಅಂಡ್ ಇನ್ನೊಂದನ್ನ ಮರಿಬೇಡ್ರಿ, ಯಾವ್ದು ಗೊತ್ತಲ್ಲ, ಶೇರ್ ಮಾಡೋದನ್ನ. ಯಾಕಂದ್ರೆ ಶೇರಿಂಗ್ ಈಸ್ ಕೇರಿಂಗ್.